Hello dear students, welcome to today's class. Today we are going to discuss about the purchase orders and sales orders. So what is the topic today? Today we are going to discuss about the purchase orders and sales orders. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಗ್ರೂಪ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಹೇಗೆ ಗ್ರೂಪ್ಸ್ ಕ್ರಿಯೇಟ್ ಮಾಡ್ತಾರೆ, ಹೇಗೆ ಅಲ್ಟರ್ ಮಾಡ್ತಾರೆ, ಹೇಗೆ ಡಿಲೀಟ್ ಮಾಡ್ತಾರೆ, ಹೇಗೆ ಮಾಡಿಫಿಕೇಶನ್ ಮಾಡ್ತಾರೆ, ಹೇಗೆ ಶಟ್ ಮಾಡ್ತಾರೆ, ನೆಕ್ಸ್ಟು ಲೆಜರ್ಸ್ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಅಲ್ಟರ್ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ, ಹೇಗೆ ಗ್ರೂಪ್ಸ್ನ ಒಂದು ಲೆಜರ್ಸ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಗ್ರೂಪ್ಸ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಓಚರ್ಸ್ ಟೈಪ್ಸ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಓಚರ್ಸ್ ಟೈಪ್ಸ್ ಅಂತಂದ್ರೆ ಏನು, ಓಚರ್ ಎಂಟ್ರಿ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪರ್ಚೇಸ್ ಆರ್ಡರ್ಸ್ ಮತ್ತು ಸೇಲ್ಸ್ ಆರ್ಡರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟ್ ಇಸ್ ಮೀನ್ ಬೈ ಪರ್ಚೇಸ್ ಆರ್ಡರ್ಸ್ ಆ್ಯಂಡ್ ವಾಟ್ ಇಸ್ ಮೀನ್ ಬೈ ಸೇಲ್ಸ್ ಆರ್ಡರ್ಸ್. ಸೊ ಪರ್ಚೇಸ್ ಆರ್ಡರ್ಸ್ನ ನಾವು ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಅಲ್ಟರ್ ಮಾಡೋದು, ಹೇಗೆ ಡಿಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಓಕೆನಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪರ್ಚೇಸ್ ಆರ್ಡರ್ಸ್ ಅಂತಂದ್ರೆ ಏನು, ಪರ್ಚೇಸ್ ಆರ್ಡರ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ, ಹೇಗೆ ಅಲ್ಟರ್ ಮಾಡ್ತೀವಿ, ಹೇಗೆ ನಾವು ಡಿಲೀಟ್ ಮಾಡ್ತೀವಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟು ಸೇಲ್ಸ್ ಆರ್ಡರ್ ಅಂತಂದ್ರೇನು, ಸೇಲ್ಸ್ ಕ್ರಿಯೇಷನ್ ಹೆಂಗೆ ಮಾಡ್ತೀವಿ, ಸೊ ಸೇಲ್ಸ್ ಆರ್ಡರ್ ಅಲ್ಟರ್ ಹೇಗೆ ಮಾಡ್ತೀವಿ, ಡಿಲೀಟ್ ಹೇಗೆ ಮಾಡ್ತೀವಿ, ಯಾವ ಸ್ಟೆಪ್ಸ್ಗಳನ್ನು ನಾವು ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಓಕೆನಾ. ಲೆಟ್ us start the session now. So what is meant by purchase order? So let us see here. Purchase order processing. So how it processing? Purchase order ಹೇಗೆ ನಮಗೆ ಕಾರ್ಯನಿರ್ವಹಿಸುತ್ತೆ. Purchase order is nothing but when the order is placed with the suppliers for a supply of goods, the items, quantities and date of receipt and so on. Details are given in the purchase order number. ಸೊ ಪರ್ಚೇಸ್ ಆರ್ಡರ್ ನಂಬರಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಆರ್ಡರ್ನ ನಾವೇನು ಒಂದು ಪರ್ಚೇಸ್ ಆರ್ಡರ್ ನಂಬರ್ ಇರುತ್ತೋ ಅದನ್ನು ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ. ಅಂದರೆ ಲೇಟರ್ ವೆನ್ ದೀಸ್ ಗೂಡ್ಸ್ ಆರ್ ರಿಸೀವ್ಡ್ ದ ಪರ್ಚೇಸ್ ಆರ್ಡರ್ ಈಸ್ ಟ್ರ್ಯಾಕ್ಡ್ ಫಾರ್ ದ ಆರ್ಡರ್ ಡೀಟೇಲ್ಸ್ ಐದರ್ ಇನ್ ದ ರೆಸಿಪ್ಟ್ ನೋಟ್ ಆರ್ ಇನ್ ದ ಪರ್ಚೇಸ್ ಇನ್ವಾಯ್ಸ್. ಸೊ ವೆನ್ ದ ಆರ್ಡರ್ ಈಸ್ ಪ್ಲೇಸ್ಡ್ ವಿತ್ ದ ಸಪ್ಲೈಯರ್ಸ್ ಫಾರ್ ದ ಸಪ್ಲೈ ಆಫ್ ಗೂಡ್ಸ್. ಸೊ ಯಾವಾಗ ಒಂದು ಆರ್ಡರ್ ಪರ್ಚೇಸ್ ಮಾಡ್ತಾರೋ, ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಬೇರೆ ಕಂಪನಿಯವರಾಗಿರ್ಬೋದು, ಯಾವಾಗ ಆರ್ಡರ್ನ ಪರ್ಚೇಸ್ ಮಾಡ್ತಾರೋ, ವೆನ್ ದ ಆರ್ಡರ್ ಈಸ್ ಪ್ಲೇಸ್ಡ್ ವಿತ್ ದ ಸಪ್ಲೈಯರ್ಸ್ ಆಫ್ supply of goods, the items, quantities, date of receipt and so on. ಸೊ ಇವೆಲ್ಲದರ ಪರವಾಗಿ ಏನು ಮಾಡ್ತಾರೆ ರೀ, ಸೊ ಇವೆಲ್ಲವುಗಳ ಡೀಟೇಲ್ಸ್ಗಳನ್ನು ಇಟ್ಕೊಂಡು, ಸೊ ಏನು ಒಂದು ಪರ್ಚೇಸ್ ಆರ್ಡರ್ ನಂಬರ್ ಏನಿರುತ್ತೆ ಅಥವಾ ಏನಾದರೂ ರೆಸಿಪ್ಟ್ ಇರುತ್ತಲ್ಲ ಅದರ ಪ್ರಕಾರ ಅದು ಏನು ಮಾಡ್ತಾರೆ, ಅವರು ಆರ್ಡರ್ ಮಾಡಿರ್ತಕ್ಕಂತಹ ಗೂಡ್ಸ್ ಆಗಿರ್ಬೋದು, ಐಟಮ್ಸ್ ಆಗಿರ್ಬೋದು, ಯಾವುದೋ ಒಂದು ಕ್ವಾಂಟಿಟೀಸ್ ಆಗಿರ್ಬೋದು, ಸೊ ಇವೆಲ್ಲವುಗಳನ್ನು ನಾವು ಅವರು ಒಂದು ಪರ್ಚೇಸ್ ಆರ್ಡರ್ಸ್ ನಂಬರ್ನ ನಾವು ಟ್ರೇಸ್ ಮಾಡ್ತಾ ಅವರಿಗೆ ಆ ಒಂದು ಐಟಮ್ಸ್ಗಳನ್ನ ತಲುಪಿಸ್ಬೋದು. ಸೊ ವೆನ್ ದೀಸ್ ಗೂಡ್ಸ್ ಆರ್ ರಿಸೀವ್ಡ್ ದ ಪರ್ಚೇಸ್ ಆರ್ಡರ್ ಈಸ್ ಟ್ರ್ಯಾಕ್ಡ್ ಫಾರ್ ದ ಆರ್ಡರ್ ಡೀಟೇಲ್ಸ್ ಐದರ್ ಇನ್ ದ ರೆಸಿಪ್ಟ್ ನೋಟ್ ಆರ್ ಇನ್ ದ ಪರ್ಚೇಸ್ ಇನ್ವಾಯ್ಸ್. ಸೊ ಪರ್ಚೇಸ್ ಇನ್ವಾಯ್ಸಲ್ಲಾಗಿರಲಿ ಅಥವಾ ಈ ಒಂದು ಆರ್ಡರ್ ಡೀಟೇಲ್ಸಲ್ಲಾಗಿರಲಿ, ಸೊ ನಾವು ಇದನ್ನು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಸೊ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಅಂದ್ರೆ ಏನ್ರಿ, ವೆನ್ ದ ಆರ್ಡರ್ ಈಸ್ ಪ್ಲೇಸ್ಡ್ ವಿತ್ ಸಪ್ಲೈಯರ್ಸ್ ಆಫ್ ದ ಸಪ್ಲೈ ಆಫ್ ಗೂಡ್ಸ್, ದ ಐಟಮ್ಸ್, ದ ಕ್ವಾಂಟಿಟೀಸ್, ಡೇಟ್ ಆಫ್ ರೆಸಿಪ್ಟ್ ಆ್ಯಂಡ್ ಸೋ ಆನ್. ಡೀಟೇಲ್ಸ್ ಆರ್ ಗಿವನ್ ವಿತ್ ದಿ ಪರ್ಚೇಸ್ ಆರ್ಡರ್ ನಂಬರ್. ಲೇಟರ್ ಏನು ಮಾಡ್ತಾರೆ, ವೆನ್ ದೀಸ್ ಗೂಡ್ಸ್ ಆರ್ ರಿಸೀವ್ಡ್ ದ ಪರ್ಚೇಸ್ ಆರ್ಡರ್ ಈಸ್ ಟ್ರ್ಯಾಕ್ಡ್ ಫಾರ್ ದಿ ಆರ್ಡರ್ ಡೀಟೇಲ್ಸ್ ಐದರ್ ಇನ್ ದ ರೆಸಿಪ್ಟ್ ನೋಟ್ ಆರ್ ಇನ್ ದಿ purchase invoice. The outstanding purchase order reports are available in tally.erp9. So ಪರ್ಚೇಸ್ ಆರ್ಡರ್ ರಿಪೋರ್ಟ್ಸ್ ಎಲ್ಲಿ ಸಿಗುತ್ತೆ ನಮಗೆ, ಈ ಒಂದು tally.erp9 ಅಲ್ಲಿ ನಮಗೆ ಸಿಗುತ್ತೆ. ಇಟ್ ಈಸ್ ಪಾಸಿಬಲ್ ಟು ನೋ ದ ಆರ್ಡರ್ ಪೊಸಿಷನ್ ಆಫ್ ಎನಿ ಐಟಮ್ ಇನ್ ದ ಸ್ಟಾಕ್ ಸಮರಿ. ಸಪರೇಟ್ ಪರ್ಚೇಸ್ ಆರ್ಡರ್ಸ್ ಔಟ್ಸ್ಟ್ಯಾಂಡಿಂಗ್ ರಿಪೋರ್ಟ್ ಆ್ಯಂಡ್ ಪರ್ಚೇಸ್ ಆರ್ಡರ್ ಸಮರಿ ರಿಪೋರ್ಟ್ ಆಲ್ಸೋ ಅವೈಲೇಬಲ್. ಸೊ ಒಂದು ರಿಪೋರ್ಟ್ ಆಗಿರ್ಬೋದು, ಒಂದು ಸಮರಿ ಆಗಿರ್ಬೋದು, ಪರ್ಚೇಸ್ ಮಾಡಿರ್ತಕ್ಕಂಥ ಆರ್ಡರ್ ಸಮರಿ ಆಗಿರ್ಬೋದು, ಎಲ್ಲವುಗಳು ಸಹ ಈ ಒಂದು tally.erp9 ಅಲ್ಲಿ ನಮಗೆ ಸಿಗುತ್ತದೆ. ನೆಕ್ಸ್ಟು ನೆಕ್ಸ್ಟ್ ಏನಿದೆ ರೀ, ಆರ್ಡರ್ ರೆಕಾರ್ಡಿಂಗ್ ಪರ್ಚೇಸ್ ಆರ್ಡರ್. ಸೊ ವಾಟ್ ಈಸ್ ದ್ಯಾಟ್, ಪರ್ಚೇಸ್ ಆರ್ಡರ್ನ ರೆಕಾರ್ಡ್ ಮಾಡ್ಕೊಳ್ಳೋದು ಹೇಗೆ. ಅ ಪರ್ಚೇಸ್ ಆರ್ಡರ್ ಈಸ್ ಪ್ಲೇಸ್ಡ್ ಬೈ ಅ ಬಿಸ್ನೆಸ್ ಎಂಟಿಟಿ ವಿತ್ ಅ ಸಪ್ಲೈಯರ್ ಫಾರ್ ದಿ ಡೆಲಿವರ್ ಆಫ್ ಸರ್ಟೆನ್ ಗೂಡ್ಸ್ ಆಟ್ ಅ ಗಿವನ್ ಪ್ರೈಸ್ ಆ್ಯಂಡ್ ಟೈಮ್. ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಹ್ಯಾಸ್ ಟು ಬಿ ಎನೇಬಲ್ಡ್ ಇನ್ ದಿ ಕ್ರಿಯೇಟ್ ಪರ್ಚೇಸ್ ಆರ್ಡರ್. ಸೊ ಒಂದು ಏನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೆ ನಾವು ಯಾವ ಥರ ಕ್ರಿಯೇಟ್ ಮಾಡಬೇಕ್ರಿ ಟ್ಯಾಲಿಯಲ್ಲಿ. ಸೊ ಈ ನೋಡ್ರಿ ಇಲ್ಲಿ ಈ ಒಂದು ಪರ್ಚೇಸ್ ಆರ್ಡರನ್ನು ಎನೇಬಲ್ ಮಾಡಬೇಕು.
ಸೊ ಎನೇಬಲ್ ಮಾಡಬೇಕಂದ್ರೆ ಏನು ಮಾಡ್ಬೇಕ್ರಿ? ಟು ಎನೇಬಲ್ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್. ಸೊ ಪರ್ಚೇಸ್ ಆರ್ಡರ್ ಬಗ್ಗೆ ಏನಾದರೂ ಕೇಳಿದರೆ, ಸೊ 5 ಮಾರ್ಕ್ಸಿಗೆ ಜಾಸ್ತಿ ಕೇಳೋ ಚಾನ್ಸಸ್ ಇರುತ್ತೆ ರೀ ಇದನ್ನು. ಈ ಒಂದು ಪರ್ಚೇಸ್ ಆರ್ಡರ್ ಮತ್ತು ಸೇಲ್ಸ್ ಆರ್ಡರ್ನ ನಮಗೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ರೀ? ಭಾಳ ಸರ್ತಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಆದ್ದರಿಂದ ಈ ಒಂದು ಪರ್ಚೇಸ್ ಆರ್ಡರ್ ಬಗ್ಗೆ ಏನಾದರೂ ಕೇಳಿದಾಗ ಫಸ್ಟ್ ಅದನ್ನು ಎನೇಬಲ್ ಮಾಡಬೇಕು ಅಂತ ಹೇಳಬೇಕು. ಸೊ ಎನೇಬಲ್ ಮಾಡಬೇಕಂದ್ರೆ ಈ ಸ್ಟೆಪ್ಸ್ನ ನಾವು ಯೂಸ್ ಮಾಡಬೇಕು. ಫಸ್ಟಿಗೆ ಗೋ ಟು ಗೇಟ್ವೇ ಆಫ್ ಟ್ಯಾಲಿ, ದೆನ್ F11 ಫೀಚರ್ಸ್, ದೆನ್ ಇನ್ವೆಂಟರಿ ಫೀಚರ್ಸ್. ನೆಕ್ಸ್ಟು ಸೆಟ್ ಎನೇಬಲ್ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಟು ಯಸ್. ಅಂದರೆ ನಾವು ಫಸ್ಟು ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು, ನೆಕ್ಸ್ಟು ಆಮೇಲೆ F11 ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅದರಲ್ಲಿ ಇನ್ವೆಂಟರಿ ಫೀಚರ್ಸ್ ಅಂತ ತಗೊಳ್ಳಿ. ಅಲ್ಲಿ ಏನು ಬರುತ್ತೆ? ಎನೇಬಲ್ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಅಂತ ಕೇಳುತ್ತೆ. ಅದಕ್ಕೆ ಎಸ್ ಅಂತ ಕೊಟ್ಟು ಕಂಟ್ರೋಲ್ ಎ ಅಂತ ಕೊಡಬೇಕು. ಅವಾಗ ಏನಾಗುತ್ತೆ ರೀ? ಎಕ್ಸೆಪ್ಟ್ ಅಂತ ತಗೊಳುತ್ತೆ. ಸೊ ದಿಸ್ ಈಸ್ ದ ಸ್ಟೆಪ್ಸ್ ಆಫ್ ವಾಟ್? ಎನೇಬಲಿಂಗ್ ದಿ purchase order processing. Okay, so this is the way to enable the purchase order. ಸೊ ನಾವು ಪರ್ಚೇಸ್ ಆರ್ಡರ್ ಅಂತಂದ್ರೇನು, ನೆಕ್ಸ್ಟು ಪರ್ಚೇಸ್ ಆರ್ಡರ್ನ ನಾವು ಎನೇಬಲ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಸೊ ಹೇಗೆ ಕ್ರಿಯೇಟ್ ಮಾಡಬೇಕು ಎಲ್ಲದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಹೌ ಟು ಕ್ರಿಯೇಟ್ ಅ ಪರ್ಚೇಸ್ ಆರ್ಡರ್. ನಾವಿವಾಗ ಪರ್ಚೇಸ್ ಆರ್ಡರ್ನ ಎನೇಬಲ್ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ಸ್ನ ತಿಳ್ಕೊಂಡ್ವಿ. ಈ ಒಂದು ಪರ್ಚೇಸ್ ಆರ್ಡರ್ನ ಎನೇಬಲ್ ಮಾಡಲಿಕ್ಕೆ ಈ ಸ್ಟೆಪ್ಸ್ ಯೂಸ್ ಮಾಡಬೇಕು. ಏನ್ರಿ? ಗೋ ಟು ಗೇಟ್ವೇ ಆಫ್ ಟ್ಯಾಲಿ, F11 ಫೀಚರ್ಸ್, ಇನ್ವೆಂಟರಿ ಫೀಚರ್ಸ್, ದೆನ್ ಎನೇಬಲ್ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಟು ಯಸ್. ಪ್ರೆಸ್ ಕಂಟ್ರೋಲ್ ಎ ಟು ಎಕ್ಸೆಪ್ಟ್ ದಿ ಪರ್ಚೇಸ್ ಆರ್ಡರ್. ಓಕೆ, ಸೊ ನೆಕ್ಸ್ಟು ಟು ಕ್ರಿಯೇಟ್ ಪರ್ಚೇಸ್ ಆರ್ಡರ್ ಕ್ರಿಯೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಸಿ ಹಿಯರ್. Go to gateway of tally, inventory vouchers, control F2. So purchase order to view the order voucher creation screen. ಸೊ ಏನಪ್ಪ ಅಂತಂದರೆ ನಾವು ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಿ ಅಲ್ಲಿ ಏನು ಮಾಡಬೇಕ್ರಿ? ಇನ್ವೆಂಟ್ರಿ ವೋಚರ್ಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಕಂಟ್ರೋಲ್ F2ನ ಕ್ಲಿಕ್ ಮಾಡಿದಾಗ ನಮಗೆ ಪರ್ಚೇಸ್ ಆರ್ಡರ್ಸ್ ಅಂತ ಬರುತ್ತೆ. ಸೊ ಪರ್ಚೇಸ್ ಆರ್ಡರ್ಸ್ ಅಂತ ತಗೊಂಡಾಗ ನಮಗೆ ಅಲ್ಲಿ ವೋಚರ್ ಕ್ರಿಯೇಷನ್ ಸ್ಕ್ರೀನ್ ಬರುತ್ತೆ. ಅಲ್ಲಿ ಏನು ಮಾಡಬೇಕ್ರಿ? ಎಂಟರ್ ದ ಪಾರ್ಟೀಸ್ ಅಕೌಂಟ್ ನೇಮ್. ಸಿ ಹಿಯರ್, ಇಲ್ಲೆಲ್ಲ ಇದೆ ನೋಡ್ರಿ, ಪಾರ್ಟೀಸ್ ಅಕೌಂಟ್ ನೇಮ್ ಅಂತ ಇದೆ. ಸೊ ಇಲ್ಲಿ ಕಾಣಿಸ್ತಿದೆ ತಾನೆ. ಸೊ ಇದೆಲ್ಲ ಏನ್ರಿ? ಇದು ಎಂಟರ್ ಪಾರ್ಟೀಸ್ ಅಕೌಂಟ್ ನೇಮ್. ದೆನ್ ಏನಿದೆ ರೀ? ಎಂಟರ್ ದ ಆರ್ಡರ್ ನಂಬರ್, ಸೆಲೆಕ್ಟ್ ದ ನೇಮ್ ಆಫ್ ದ ಐಟಮ್ ಫ್ರಮ್ ದ ಲಿಸ್ಟ್ ಆಫ್ ದ ಸ್ಟಾಕ್ ಐಟಮ್ಸ್ ಆರ್ ಪ್ರೆಸ್ Alt C to create a new stock item. Enter the quantity of the item as required. Enter the rate of the item. The order voucher creation screen appears as shown below. ಇದೇನು ನಮಗೆ ಈ ಒಂದು ಸ್ಕ್ರೀನ್ ಕಾಣಿಸುತ್ತೋ, ಈ ಒಂದು ಸ್ಕ್ರೀನಲ್ಲಿ ನಾವೇನು ಮಾಡ್ಬೋದು ರೀ? ಒಂದು ಆರ್ಡರ್ ವೋಚರ್ ಕ್ರಿಯೇಷನ್ಸನ್ನು ಮಾಡ್ತಾ ಹೋಗ್ಬೋದು. ಪ್ರೆಸ್ ಕಂಟ್ರೋಲ್ ಎ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ? ಇದೆಲ್ಲ ಕೊಟ್ಟು ನಾವು ಕಂಟ್ರೋಲ್ ಎನ ನಾವು ಪ್ರೆಸ್ ಮಾಡಬೇಕು. ಸೊ ದಿಸ್ ಈಸ್ ವಾಟ್ ದಿ ಕ್ರಿಯೇಷನ್ ಆಫ್ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್. ಓಕೆ, ಸೊ ನಾವು ಪರ್ಚೇಸ್ ಆರ್ಡರ್ನ ನಾವು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತಂದಾಗ ನೀವು ಈ ಥರ ಬರೀಬೇಕು. ಗೇಟ್ವೇ ಆಫ್ ಟ್ಯಾಲಿ ಹೋಗಬೇಕು, ನೆಕ್ಸ್ಟು ಇನ್ವೆಂಟ್ರಿ ವೋಚರ್ಸ್ಗೆ ಹೋಗಬೇಕು, ನೆಕ್ಸ್ಟು ಕಂಟ್ರೋಲ್ F2 F4 ಅಂತ ತೊಗೊಳ್ರಿ. ಅಲ್ಲಿ ಒಂದು ವೋಚರ್ ಕ್ರಿಯೇಷನ್ಸ್ ಬರುತ್ತೆ. ಸೊ ಈ ಥರ ನಮಗೆ ಒಂದು ಕ್ರಿಯೇಷನ್ ಸಿಗುತ್ತೆ. ಅಲ್ಲಿ ಏನು ಮಾಡಬೇಕ್ರಿ? ಈ ಒಂದು ಎಲ್ಲ ಆಪ್ಷನ್ಗಳನ್ನು ಫಿಲ್ಅಪ್ ಮಾಡಿ ನಾವು ಪ್ರೆಸ್ ಕಂಟ್ರೋಲ್ ಎ ಅಂತ ಕೊಟ್ಟರೆ ಎಕ್ಸೆಪ್ಟ್ ಅಂತ ಬರುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಕ್ರಿಯೇಷನ್ ಆಫ್ ಪರ್ಚೇಸ್ ಆರ್ಡರ್. ಓಕೆ, ಸೊ ಹೇಗೆ ಪರ್ಚೇಸ್ ಆರ್ಡರ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಸ್ಟೆಪ್ಸ್ಗಳನ್ನು ನಾವು ಯೂಸ್ ಮಾಡಬೇಕು. ನೆಕ್ಸ್ಟು ಹೌ ಟು ಅಲ್ಟರ್ ಆ್ಯಂಡ್ ಹೌ ಟು ಡಿಲೀಟ್ ಅ ಪರ್ಚೇಸ್ ಆರ್ಡರ್. ಇವಾಗ ಕ್ರಿಯೇಟ್ ಮಾಡೋದು ಹೇಗಂತ ತಿಳ್ಕೊಂಡ್ವಿ. ಸೊ ಅಲ್ಟರ್ ಹೇಗೆ ಮಾಡೋದು, ಡಿಲೀಟ್ ಹೇಗೆ ಮಾಡೋದು? ಸೊ ಸಿ ಹಿಯರ್, ಇನ್ ಟ್ಯಾಲಿ ERP9 ಯು ಕ್ಯಾನ್ ಅಲ್ಟರ್ ಆರ್ ಡಿಲೀಟ್ ಅ ಪರ್ಚೇಸ್ ಆರ್ಡರ್ ಐದರ್ ಫ್ರಮ್ ದ ಡೇ ಬುಕ್ ಆರ್ ಫ್ರಮ್ ದಿ ಇನ್ವೆಂಟರಿ ಬುಕ್ಸ್. ಸೊ ನಾವು ಡೇ ಬುಕ್ಕಿಂದ ಆಗಿರ್ಬೋದು, ಇನ್ವೆಂಟರಿ ಬುಕ್ಕಿಂದ ಆಗಿರ್ಬೋದು, ನಾವು ಈ ಪರ್ಚೇಸಿಂಗ್ ಆರ್ಡರ್ನ ಡಿಲೀಟ್ ಮಾಡ್ಬೋದು ಅಥವಾ ಮಾಡಿಫಿಕೇಷನ್ ಬೇಕಾದರೂ ಮಾಡ್ಬೋದು, ಅಂದರೆ ಅಲ್ಟರ್ ಮಾಡ್ಬೋದು. ಸೊ ಫಸ್ಟ್ ಹೇಗೆ ನಾವು ಈ ಒಂದು ಅಲ್ಟರ್ ಮಾಡ್ತೀವಿ, ಈ ಒಂದು ಪರ್ಚೇಸ್ ಆರ್ಡರ್ನ ಅಲ್ಟರ್ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಏನು ಮಾಡೋದ್ರಿ? ಟು ಅಲ್ಟರ್ ಪರ್ಚೇಸ್ ಆರ್ಡರ್. ಸೊ ಫಸ್ಟ್ಗೆ ನಾವು ಪರ್ಚೇಸ್ ಆರ್ಡರ್ನ ಅಲ್ಟರ್ ಮಾಡಬೇಕು ಅಂದರೆ ಅಲ್ಟರ್ ಅಂದರೆ ಏನು ರೀ? ಅಲ್ಟ್ರೇಷನ್ ಅಂದರೆ ಮಾಡಿಫಿಕೇಷನ್, ಏನಾದರೂ ಎಡಿಟ್ ಮಾಡಬೇಕು ಅಂದರೆ ನಾವೇನಾದರೂ ಒಂದು ವೇಳೆ ಪರ್ಚೇಸ್ನ ನಾವು ಏನೋ ಒಂದು ಕೊಡ್ಲಿಕ್ಕೆ ಹೋಗಿ ಏನೋ ಕೊಟ್ಟಿರ್ತೀವಿ, ನಮ್ಗೆ ಬೇಕಾಗಿದ್ದ ಐಟಮ್ ಬಿಟ್ಟು ನಾವು ಬೇರೆ ಏನೋ ಕೊಟ್ಟಿರ್ತೀವಿ, ಅವಾಗ ಅದನ್ನು ಮಾಡಿಫಿಕೇಷನ್ ಏನಾದರೂ ಮಾಡ್ಕೋಬೇಕಂದ್ರೆ ಈ ಅಲ್ಟರ್ ಮೋಡಿಗೆ ಹೋಗ್ಬೋದು. ಗೋ ಟು ಗೇಟ್ವೇ ಆಫ್ ಟ್ಯಾಲಿ, ಡಿಸ್ಪ್ಲೇ ಡೇ ಬುಕ್, ಅಥವಾ ಗೋ ಟು ಗೇಟ್ವೇ ಆಫ್ ಟ್ಯಾಲಿ, ಡಿಸ್ಪ್ಲೇ ಇನ್ವೆಂಟರಿ ಬುಕ್ಸ್, ಪರ್ಚೇಸ್ ಆರ್ಡರ್ ಬುಕ್ಸ್. ಸೊ ಈ ಥರ ನಾವು ಏನು ಮಾಡ್ಬೋದು ರೀ? ಅಲ್ಟರ್ ಮಾಡ್ಬೋದು. ಫಸ್ಟ್ ಏನು ಮಾಡ್ಬೇಕ್ರಿ? ಗೋ ಟು ಗೇಟ್ವೇ ಆಫ್ ಟ್ಯಾಲಿ, ಡಿಸ್ಪ್ಲೇ ಡೇ ಬುಕ್ ಅಂತ ಹಾಕಬೇಕು, ಅಥವಾ ಗೋ ಟು ಗೇಟ್ವೇ ಆಫ್ ಟ್ಯಾಲಿ, ಡಿಸ್ಪ್ಲೇ ಇನ್ವೆಂಟರಿ ಬುಕ್ಸ್, ಪರ್ಚೇಸ್ ಆರ್ಡರ್ ಬುಕ್ಸ್ ಅಂತ ಕೊಡಬೇಕು. ಮೇಕ್ ದ ನೆಸೆಸರಿ ಅಲ್ಟ್ರೇಷನ್, ಪ್ರೆಸ್ ಎಂಟರ್ ಟು ಸೇವ್. ಸೊ ಇದನ್ನು ಏನೇನು ಒಂದು ಅಲ್ಟ್ರೇಷನ್ ಇದೆಯೋ, ಏನೋ ಒಂದು
ಈ ಒಂದು ಡಿಸ್ಪ್ಲೇ ಆಗಿರ್ಬೋದು, ಇನ್ವೆಂಟ್ರಿ ಬುಕ್ಸ್ ಆಗಿರ್ಬೋದು, ಇವೆಲ್ಲ ಇದೆಯಲ್ಲ, ಸೊ ಇವೆಲ್ಲವುಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಇವಾಗೆಲ್ಲ ನಾವು ಅಲ್ಟ್ರೇಷನ್ ಮಾಡಿಕೊಂಡು ಪ್ರೆಸ್ ಎಂಟರ್ನ ಕೊಡ್ಬೋದು. ಓಕೆ, ನೆಕ್ಸ್ಟು ಡಿಲೀಟಿಂಗ್ ಪರ್ಚೇಸ್ ಆರ್ಡರ್ಸ್. ಡಿಲೀಟಿಂಗ್ ಪರ್ಚೇಸ್ ಆರ್ಡರ್ಸ್ ಅಂದರೆ ಟು ಡಿಲೀಟ್ ಅ ಪರ್ಚೇಸ್ ಆರ್ಡರ್ಸ್ ಪ್ರೆಸ್ ಅಲ್ಟ್ ಡಿ ಇನ್ ದ ಪರ್ಚೇಸ್ ಆರ್ಡರ್ ಅಲ್ಟ್ರೇಷನ್ ಸ್ಕ್ರೀನ್. ಇವಾಗ ಅಲ್ಟ್ರೇಷನ್ ಸ್ಕ್ರೀನಿಗೆ ಹೇಗೆ ಬಂದಿರ್ತೀರಿ ನೀವು? ಅಲ್ಟ್ರೇಷನ್ ಗೇಟ್ವೇ ಆಫ್ ಟ್ಯಾಲಿಗೆ ಬಂದಿರ್ತೀರಿ, ನೆಕ್ಸ್ಟ್ ಡಿಸ್ಪ್ಲೇ ಡೇ ಬುಕ್ ಅಂತ ತೊಗೊಂಡಿರ್ತೀರಿ, ಅಥವಾ ಗೇಟ್ವೇ ಆಫ್ ಟ್ಯಾಲಿ ಡಿಸ್ಪ್ಲೇ ಇನ್ವೆಂಟ್ರಿ ಬುಕ್ ಪರ್ಚೇಸ್ ಆರ್ಡರ್ಸ್ ಬುಕ್ ಅಂತ ತೊಗೊಂಡಿರ್ತೀರಿ. ಸೊ ಆವಾಗ ಅಲ್ಲೇನು ಮಾಡ್ಬೇಕ್ರಿ, ಈ ಒಂದು ಸ್ಟೆಪ್ಸ್ಗೆ ಬಂದಮೇಲೆ ಅಲ್ಟ್ ಡಿ ಅಂತ ಪ್ರೆಸ್ ಮಾಡಿದಾಗ ಏನಾಗುತ್ತೆ ರೀ, ಅಲ್ಟ್ ಡಿ ಅಂತ ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ಲಿ ಅದು ಡಿಲೀಟ್ ಆಗುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ ರೀ ನಾವು? ಪರ್ಚೇಸ್ ಆರ್ಡರ್ ಡಿಲೀಟಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಸೇಲ್ಸ್ ಆರ್ಡರ್ಸ್. ಸೇಲ್ಸ್ ಆರ್ಡರ್ಸ್ ಅಂತಂದ್ರೆ ಏನ್ರಿ? ಸೇಲ್ಸ್ ಆರ್ಡರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ when sales order is received from the customer for supplying of goods and services, then you have to create sales order in Tally ERP9. ಯಾವಾಗ ನಾವು ಕಸ್ಟಮರಿಂದ ನಾವು ಒಂದು ಸೇಲ್ ಆರ್ಡರ್ನ ರಿಸೀವ್ ಮಾಡ್ಕೋತೀವೋ, ವೆನ್ ಸೇಲ್ ಆರ್ಡರ್ ಈಸ್ ರಿಸೀವ್ಡ್ ಫ್ರಮ್ ದ ಕಸ್ಟಮರ್ ಫಾರ್ ಸಪ್ಲೈಯಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದೆನ್ ಯು ಹ್ಯಾವ್ ಟು ಕ್ರಿಯೇಟ್ ಅ ಸೇಲ್ಸ್ ಆರ್ಡರ್ ಇನ್ Tally ERP9. The order contains sales order number, date, time and items ಆ್ಯಂಡ್ ಡೇಟ್ ಆಫ್ ಡೆಲಿವರಿ, ಪೇಮೆಂಟ್ ಟರ್ಮ್ಸ್ ಎಟ್ಸೆಟ್ರಾ. ಸೊ ನಾವು ಸೇಲ್ಸ್ ಆರ್ಡರ್ ಬಗ್ಗೆ ಎಂಟ್ರಿ ಮಾಡಬೇಕಾದ್ರೆ ನಂಬರ್ ಇರುತ್ತೆ, ಡೇಟ್ಸ್ನ ಮೆನ್ಷನ್ ಮಾಡಬೇಕು, ಐಟಮ್ಸ್ನ ಮೆನ್ಷನ್ ಮಾಡಬೇಕು, ಕ್ವಾಂಟಿಟಿ ಆಗಿರ್ಬೋದು, ಡೇಟ್ ಆಫ್ ಡೆಲಿವರಿ ಆಗಿರ್ಬೋದು, ಪೇಮೆಂಟ್ ಟರ್ಮ್ಸ್ ಆಗಿರ್ಬೋದು, ಇವೆಲ್ಲವುಗಳನ್ನು ನಾವೇನು ಮಾಡ್ಬೋದು ರೀ, ಈ ಒಂದು ಐಟಮ್ಸ್ಗಳನ್ನು ನಾವು ಎಂಟ್ರಿ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಏನಿದೆ, ನಾವು ಈ ಒಂದು ಸೇಲ್ಸ್ ಆರ್ಡರ್ನ ಎನೇಬಲ್ ಮಾಡೋದು ಹೇಗೆ? ಹೌ ಟು ಎನೇಬಲ್ ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್ ಇನ್ ಟ್ಯಾಲಿ? ಗೋ ಟು ಗೇಟ್ವೇ ಆಫ್ ಟ್ಯಾಲಿ, ದೆನ್ F11 ಫೀಚರ್ಸ್, ಇನ್ವೆಂಟ್ರಿ ಫೀಚರ್ಸ್. ನಾನು ಅವಾಗಲೇ ಇವಾಗ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲೇನು ಕಾಣಿಸುತ್ತಲ್ಲ, ಆರ್ಡರ್ ಪ್ರೊಸೆಸಿಂಗ್ ಕಾಣಿಸುತ್ತೆ ತಾನೆ. ಈ ಆರ್ಡರ್ ಪ್ರೊಸೆಸಿಂಗಲ್ಲಿ ಎನೇಬಲ್ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಅಂತ ಇದೆ ನೋಡ್ರಿ. ನಾವು ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಬೇಕಂದರೆ ಇಲ್ಲಿ ಎಸ್ ಅಂತ ಕೊಡಬೇಕು, ಇಲ್ಲೇನಾದರೂ ನಮಗೆ ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್ ಬೇಕಂದರೆ ಇಲ್ಲಿ ಎಸ್ ಅಂತ ಕೊಡಬೇಕು. ಸೊ ಇವಾಗ ನಾವು ಮಾಡ್ತಾ ಇರೋದು ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್. ದಟ್ ಈಸ್ ವೈ ವಿ ಹ್ಯಾವ್ ಟು ಪ್ರೆಸ್ ಎನೇಬಲ್ ಆರ್ಡರ್ ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್. ಓಕೆ, ಸೊ ಇದನ್ನು ನಾವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ಈ ಥರ ಪ್ರೆಸ್ ಸೇವ್ ಎಂಟರ್. ನಾವು ಈ ಒಂದು ಸೇಲ್ಸ್ ಆರ್ಡರ್ನ ಎನೇಬಲ್ ಮಾಡಬೇಕಂದಾಗ ಎನೇಬಲ್ ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್ ಅಂತ ಕೊಡಬೇಕು. ಸೊ ಪ್ರೆಸ್ ಎಂಟರ್ ಸೇವ್ ದ ಸ್ಕ್ರೀನ್. ಸೊ ಯಾವಾಗ ನಾವು ಎಸ್ ಅಂತ ಕೊಡ್ತೀವಿ ಆವಾಗ ನಾವೇನು ಮಾಡ್ಬೇಕ್ರಿ, ಪ್ರೆಸ್ ಎಂಟರ್ ಟು ಸೇವ್ ದ ಸ್ಕ್ರೀನ್. ನಾವು ಸೇವ್ ಮಾಡಬೇಕಂದ್ರೆ ಎಂಟರ್ನ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ಈ ಒಂದು ಪ್ಲ್ಯಾಟ್ಫಾರ್ಮ್ ನಮಗೆ ಸೇವ್ ಆಗುತ್ತೆ. ನೆಕ್ಸ್ಟು ಎಕ್ಸಾಂಪಲ್, ABC ಕಂಪನಿ ಹ್ಯಾಸ್ ರಿಸೀವ್ಡ್ ಆ್ಯನ್ ಆರ್ಡರ್ ಫ್ರಮ್ ದ ಶ್ರೀಧರ್ ಆ್ಯಂಡ್ ಕೋ ಫಾರ್ ಸಪ್ಲೈಯಿಂಗ್ ಆಫ್ 3 Dell computers, each 55,000 at 55,000 ವಿತ್ GST at 18% ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ನಮಗೇನಾದರೂ ಒಂದು ಆರ್ಡರ್ ರಿಸೀವ್ ಆತಂದರೆ, ಕಂಪನಿ ಹ್ಯಾಸ್ ರಿಸೀವ್ಡ್ ಆ್ಯನ್ ಆರ್ಡರ್ ಫ್ರಾಮ್, ಒಬ್ಬ ವ್ಯಕ್ತಿಯಿಂದ ಒಂದು ಕಸ್ಟಮರಿಂದ ನಮಗೆ ಒಂದು ಆರ್ಡರ್ ರಿಸೀವ್ ಆಯಿತು ಅಂತಂದರೆ ಏನು ಮಾಡಬೇಕ್ರಿ, ಈ ಒಂದು ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್ನ ನಾವು ಎನೇಬಲ್ ಮಾಡ್ತಾ ಹೋಗಬೇಕು. ಓಕೆನಾ? So this is the creation of enables the sales order processing. Okay, so how to create a sales order? Now purchase order creation ಹೇಗಂತ ತಿಳ್ಕೊಂಡಿದ್ದೀವಿ. So how to create a sales orders? See here. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಸೊ ಯಾವ ಥರ ನಾವು ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್ನ ನಾವು ಕ್ರಿಯೇಟ್ ಮಾಡಬೇಕು, ಸೇಲ್ಸ್ ಆರ್ಡರ್ನ ನಾವು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಆವಾಗ ಈ ಸ್ಟೆಪ್ಸ್ಗಳನ್ನು ನೀವು ಬರೀಬೇಕು. ಸೊ ಸಿ ಹಿಯರ್, ಈ ಸ್ಟೆಪ್ನ ನೀವು ಬರಿತಾ ಹೋಗಬೇಕು. ಸೊ ಸಿ ಹಿಯರ್, ಗೇಟ್ವೇ ಆಫ್ ಟ್ಯಾಲಿ, ಫಸ್ಟ್ ಏನು ಮಾಡ್ಬೇಕ್ರಿ, ಈ ಒಂದು ಪಾತ್ನ ಬರಿಬೇಕು. ನೀವು ಎಕ್ಸ್ಪ್ಲನೇಷನ್ ಹೇಗೆ ಬರಿತಿರೋ ಬಿಟ್ಟಿರೋ ಗೊತ್ತಿಲ್ಲ, ಬಟ್ ಈ ಪಾತ್ ಇದೇನು ತೋರಿಸ್ತಿದ್ದೀವಲ್ಲ, ಈ ಪಾತ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗೇಟ್ವೇ ಆಫ್ ಟ್ಯಾಲಿ, ಇನ್ವೆಂಟ್ರಿ ವೋಚರ್ಸ್, ಪ್ರೆಸ್ Alt F5 ಆರ್ ಕ್ಲಿಕ್ ಸೇಲ್ಸ್ ಆರ್ಡರ್. ಸೊ ವಾಟ್ ಇಸ್ ದ್ಯಾಟ್? ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು, ಅಲ್ಲಿ ನಾವು ಇನ್ವೆಂಟರಿ ವೋಚರ್ಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿ Alt F5 ಆರ್ ಸೇಲ್ಸ್ ಆರ್ಡರ್ಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಸ್ಕ್ರೀನ್ ಓಪನ್ ಆದಾಗ ನಾವು ಯಾವ ಥರ ಒಂದು ಕ್ರಿಯೇಷನ್ ಮಾಡಬೇಕು, ಇವಾಗ ಫಾರ್ ಎಕ್ಸಾಂಪಲ್ ಶ್ರೀಧರನ್ ಅವ್ರದ್ದು ಒಂದು ಆರ್ಡರ್ ಬಂದಿದೆ, ಸೊ ಅವ್ರಿಗೆ ನಾವು ಸೇಲ್ ಮಾಡಬೇಕು, ಆ ಥರ ಏನಾದರೂ ಇದ್ದಾಗ, ಸೊ ಅದ್ರ ಬಗ್ಗೆ ಪಾರ್ಟಿ ನೇಮ್ ಏನು, ಪಾರ್ಟಿ ಅಕೌಂಟ್ ನೇಮ್ ಏನು, ಆರ್ಡರ್ ಡೇಟ್ ಇಷ್ಟಿದೆ, ಸೊ ಯಾವಾಗ ಆರ್ಡರ್ ಮಾಡಿದ್ದಾರೆ, ನಾವು ಯಾವಾಗ ಸೇಲ್ ಮಾಡಬೇಕು, ಅವರಿಗೆ ಸೇಲ್ ಲೆಜರ್ ಏನು, ಸೊ ನೆಕ್ಸ್ಟು ನೇಮ್ ಆಫ್ ದ ಐಟಮ್ ಏನು, ಐಟಮ್ಸ್ ಏನೇ ನಾವು ಸೇಲ್ ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ ಸೇಲ್ ಮಾಡ್ತಾ ಇದ್ದೀವಿ. ಸೊ ಡೆಲ್ ಕಂಪ್ಯೂಟರ್ ಸೆಲೆಕ್ಟ್ ಕ್ವಾಂಟಿಟಿ ಆ್ಯಂಡ್ ರೇಟ್ ಆಫ್ ಈಚ್ ಸೆಲೆಕ್ಟ್ CGST ಆ್ಯಂಡ್ SGST ಲೆಜರ್ಸ್, ಪ್ರೆಸ್ ಎಂಟರ್ ಟು ಸೇವ್ ದ ಸ್ಕ್ರೀನ್. ಸೊ ನಾವೆಲ್ಲ ಈ ಒಂದು ಪಾರ್ಟಿ ಅಕೌಂಟ್ಸ್ನ ಡೀಟೇಲ್ಸ್ನ ಹಾಕಿ ನಾವೇನು ಮಾಡಬೇಕ್ರಿ, ನಾವು ಪ್ರೆಸ್ ಎಂಟರ್ ದ ಸ್ಕ್ರೀನ್. ಸೊ ಇದನ್ನು
ಎಂಟರ್ ಬಟನ್ನ ಕ್ಲಿಕ್ ಮಾಡಿದಾಗ ಆ ಒಂದು ಸ್ಕ್ರೀನ್ ನಮಗೆ ಸೇವ್ ಆಗುತ್ತೆ. ಸೊ ಓಕೆನಾ, ದಿಸ್ ಇಸ್ ದ ವೇ ಟು ಕ್ರಿಯೇಟ್ ಅ ಸೇಲ್ಸ್ ಆರ್ಡರ್. See here, you have select the stock item as per the order placed by the customers list or the stock item. See here, ಇದರಲ್ಲಿ ನಮಗೆ ಯಾವುದು ಒಂದು ಕಂಪ್ಯೂಟರ್ಸ್ ಎಷ್ಟು ಪರ್ಸೆಂಟ್ಗೆ ನೀವು ಕೊಡ್ತಾ ಇದ್ರಿ, ಎಷ್ಟು ಪರ್ಸೆಂಟ್ GST ಇದೆ, ಸೊ ಇದೆಲ್ಲದ್ರ ಬಗ್ಗೆ ನಮಗೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಶೋ ಆಗುತ್ತೆ. See here, how to alter and deleting a sales order. ಹೇಗೆ ನಾವು ಸೇಲ್ಸ್ ಆರ್ಡರ್ನ ಡಿಲೀಟ್ ಮಾಡ್ಬೋದು, ಹೇಗೆ ಅಲ್ಟರ್ ಮಾಡ್ಬೋದು. ಇನ್ tally.erp9 you can alter or delete a sales order either from the day book or the inventory books. To alter a sales order, ಹೇಗೆ ನಾವು ಸೇಲ್ಸ್ ಆರ್ಡರ್ನ ಅಲ್ಟರ್ ಮಾಡಬೇಕು, ಗೋ ಟು ಗೇಟ್ವೇ ಆಫ್ ಟ್ಯಾಲಿ, ಡಿಸ್ಪ್ಲೇ ಡೇ ಬುಕ್. ಫಸ್ಟ್ಗೆ ಏನು ಮಾಡ್ಬೇಕ್ರಿ, ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು, ಆಮೇಲೆ ಅಲ್ಲಿ ಡಿಸ್ಪ್ಲೇ ಅಂತ ಕ್ಲಿಕ್ ಮಾಡಬೇಕು, ನೆಕ್ಸ್ಟು ಡೇ ಬುಕ್ ಅಂತ ಕ್ಲಿಕ್ ಮಾಡಬೇಕು. ಅಥವಾ ಫಸ್ಟಿಗೆ ಗೋ ಟು ಗೇಟ್ವೇ ಆಫ್ ಟ್ಯಾಲಿ, ಡಿಸ್ಪ್ಲೇ ಇನ್ವೆಂಟರಿ ಬುಕ್ಸ್ ಅಂತ ಇರುತ್ತೆ, ಅಲ್ಲಿ ಸೇಲ್ಸ್ ಆರ್ಡರ್ ಬುಕ್ಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಅಲ್ಟ್ರೇಷನ್ ಸ್ಕ್ರೀನ್ ಸಿಗುತ್ತೆ, ನಾವು ಅಲ್ಲಿ ಅಲ್ಟರ್ ಮಾಡ್ಬೋದು. ಆವಾಗ ನಾವು ಏನಾದರೂ ನೆಸೆಸರಿ ಅಲ್ಟ್ರೇಷನ್ ಇದ್ದರೆ ಮೇಕ್ ದ ನೆಸೆಸರಿ ಅಲ್ಟ್ರೇಷನ್ಸ್, ಏನಾದರೂ ಅಲ್ಟ್ರೇಷನ್ ಇದ್ದರೆ, ಮಾಡಿಫಿಕೇಷನ್ ಇದ್ದರೆ ಅಥವಾ ಎಡಿಷನ್ ಇತ್ತಂದರೆ ಎಡಿಟಿಂಗ್ ಮಾಡ್ಬೋದು. ಎಡಿಟ್ ಮಾಡಿ ನಾವು ಅದನ್ನು ಪ್ರೆಸ್ ಎಂಟರ್ ಕೊಡಬೇಕು. ಎಂಟರ್ ಏನಕ್ಕೆ ಕೊಡ್ತೀವಿ, ಸೇವ್ ಮಾಡಲಿಕ್ಕೆ ಕೊಡ್ತೀವಿ. ಓಕೆ, ಸೊ ಅದು ಬೈ ದ ವೇ, ಸೊ ಈ ಒಂದು ಸೇಲ್ಸ್ ಆರ್ಡರ್ನ ಡಿಲೀಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಸೊ ಇಲ್ಲಿ ನೋಡ್ರಿ, ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಡಿಲೀಟ್ ಆರ್ಡರ್ ನೀವು ನೆನಪು ಮಾಡ್ಕೊಳ್ಳೋಕ್ಕೆ ಅಂದರೆ ಬಹಳ ಈಸಿ ಆಗುತ್ತೆ. ಅಂದರೆ ಇಲ್ಲಿ ತನಕ ಬಂದಾಗ, ಅಂದರೆ ಇಲ್ಲೇನು ಅಲ್ಟ್ರೇಷನ್ ಮಾಡ್ತಿರ್ತೀರಲ್ಲ ಈ ಒಂದು ಸ್ಟೆಪ್ಪಲ್ಲಿ, ಅಂದರೆ ಗೋ ಟು ಗೇಟ್ವೇ ಆಫ್ ಟ್ಯಾಲಿ, ಡಿಸ್ಪ್ಲೇ ಇನ್ವೆಂಟರಿ ಬುಕ್, ಸೇಲ್ಸ್ ಆರ್ಡರ್ ಬುಕ್ ಅಂತ ಇದ್ದಾಗ ಆವಾಗ ಪ್ರೆಸ್ Alt D ಕ್ಲಿಕ್ ಮಾಡಿದಾಗ ಏನಾಗುತ್ತೆ, Alt D ಕ್ಲಿಕ್ ಮಾಡಿದಾಗ ನಮಗೆ ಒಂದು ಡಿಲೀಟ್ ಆಪ್ಷನ್ ಸಿಗುತ್ತೆ. ಸೊ ಡಿಲೀಟ್ ಅಂತ ಮಾಡಬೇಕಾ ಅಂತ ಅದು ಆಪ್ಷನ್ ಕೇಳುತ್ತೆ, ಎಸ್ ಆರ್ ನೋ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟಾಗ ಅದು ಸಕ್ಸಸ್ಫುಲ್ಲಾಗಿ ಡಿಲೀಟ್ ಆಗುತ್ತೆ. ಸೊ ಅರ್ಥ ಆಯ್ತಾ. ಸೊ ಡಿಲೀಟ್ ಸೇಲ್ಸ್ ಆರ್ಡರ್, ಟು ಡಿಲೀಟ್ ಸೇಲ್ಸ್ ಆರ್ಡರ್ ಪ್ರೆಸ್ Alt D. ಡೈರೆಕ್ಟಾಗಿ Alt D ಕ್ಲಿಕ್ ಮಾಡಿದಾಗ ಆಗೋದಿಲ್ಲ ರೀ. ಯಾವಾಗ ನಾವು ಇದನ್ನು ಕ್ಲಿಕ್ ಮಾಡ್ತೇವೆ ನೋಡ್ರಿ, ಗೇಟ್ವೇ ಆಫ್ ಟ್ಯಾಲಿ ಕ್ಲಿಕ್ ಮಾಡ್ತೀವಿ, ಅದ್ರ ಮೇಲೆ ಡಿಸ್ಪ್ಲೇ, ಇನ್ವೆಂಟ್ರಿ ಬುಕ್, ಸೇಲ್ಸ್ ಆಫ್ ಬುಕ್, ಆರ್ಡರ್ ಬುಕ್ಸ್ ಅಂತೆಲ್ಲ ಇದೆಯಲ್ಲ, ಸೊ ಇವೆಲ್ಲವುಗಳನ್ನು ನಾವು ಶೋ ಮಾಡ್ತಾ ಹೋಗಬೇಕು. ಇಲ್ಲಿ ಈ ಒಂದು ಸ್ಟೆಪ್ ತನಕ ಬರಬೇಕಾದ್ರೂ ಇದೇ ಸ್ಟೆಪ್ ಯೂಸ್ ಮಾಡಬೇಕು. ಈ ಸ್ಟೆಪ್ ಆದಮೇಲೆ ಏನು ಮಾಡಬೇಕು ರೀ, ಈ ಒಂದು ಏನಿದೆಯಲ್ಲ ಇನ್ವೆಂಟರಿ ಬುಕ್ಸ್ ಅಂತ ಇದೆಯಲ್ಲ ಆ ಬುಕ್, ಸೇಲ್ಸ್ ಆರ್ಡರ್ ಬುಕ್ಸ್ ಆದಮೇಲೆ Alt D ನ ಪ್ರೆಸ್ ಮಾಡಬೇಕು. ಆವಾಗ ಏನಾಗುತ್ತೆ, ಈ ಒಂದು ಸೇಲ್ಸ್ ಆರ್ಡರ್ ನಮಗೆ ಡಿಲೀಟ್ ಆಗುತ್ತೆ. So this is what, this is the alteration and deletion of sales order. Okay, so this is the way of what, creation and alteration and deletion of purchase order and sales order. Okay, so ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ, ಇವತ್ತಿನ ಕ್ಲಾಸಲ್ಲಿ see here, ಪರ್ಚೇಸ್ ಆರ್ಡರ್ ಅಂತಂದ್ರೇನು, ಅದನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಅಲ್ಟರ್ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಅಂತಂದ್ರೇನು, ಸೊ ಅದನ್ನು ಎನೇಬಲ್ ಮಾಡಬೇಕಾದ್ರೆ ಯಾವ ಫೀಚರ್ಸ್ನ ನಾವು, ಯಾವ ಸ್ಟೆಪ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡ್ವಿ. ನೆಕ್ಸ್ಟು ಕ್ರಿಯೇಟ್ ಪರ್ಚೇಸ್ ಆರ್ಡರ್ನ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ಸ್ಗಳನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಹೇಗೆ ಅಲ್ಟರ್ನ ಹೇಗೆ ಮಾಡ್ತೀವಿ, ಡಿಲೀಟ್ನ ಹೇಗೆ ಮಾಡ್ತೀವಿ ಪರ್ಚೇಸ್ ಆರ್ಡರ್ನ ಅನ್ನೋದನ್ನು ತಿಳ್ಕೊಂಡ್ವಿ. ನೆಕ್ಸ್ಟು ಸೇಲ್ಸ್ ಆರ್ಡರ್ ಅಂದ್ರೇನು, ಅಲ್ಟರ್, ಕ್ರಿಯೇಟ್, ಡಿಲೀಟ್ ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಸೇಲ್ಸ್ ಆರ್ಡರ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಹೇಗೆ ಎನೇಬಲ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ನೆಕ್ಸ್ಟು ಹೇಗೆ ಕ್ರಿಯೇಟ್ ಮಾಡ್ತಾರೆ ಸೇಲ್ಸ್ ಆರ್ಡರ್ನ ತಿಳ್ಕೊಂಡ್ವಿ. ನೆಕ್ಸ್ಟು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟು ಹೇಗೆ ಅಲ್ಟರ್ ಮತ್ತು ಡಿಲೀಟ್ ಮಾಡ್ತಾರೆ ಸೇಲ್ಸ್ ಆರ್ಡರ್ನ ತಿಳ್ಕೊಂಡ್ವಿ. ಸೊ ದಿಸ್ ಈಸ್ ವಾಟ್, this is a 5 marks important question dear students. Please ಕಾನ್ಸಂಟ್ರೇಟ್ ಆನ್ ದಿಸ್. ಓಕೆ, ಸೊ ಇವಾಗ ಏನು ಮಾಡ್ತೀರಿ ಅಂತಂದರೆ, ಇದು 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಭಾಳ ಇರುತ್ತೆ. ಸೊ 5 ಮಾರ್ಕ್ಸಿಗೆ ಕೇಳಿದಾಗ ಜಸ್ಟ್ ಏನು ಮಾಡಿರಿ, ಇಷ್ಟೇ ಸ್ಟೆಪ್ಸ್ ನೆನ್ಪಿಟ್ಕೊಳ್ರಿ. ಇದೊಂದು ಸ್ಟೆಪ್ಪು ಅಥವಾ ಈ ಸ್ಟೆಪ್ ನೆನ್ಪಿಟ್ಕೊಂಡ್ಬಿಟ್ರೆ ಇದ್ರ ಮುಂದ್ಗಡೆ ಏನಂತಂದರೆ, ಇದ್ರ ಮುಂದ್ಗಡೆ Alt D ಅಂತ ಪ್ರೆಸ್ ಮಾಡಿದಾಗ ಡಿಲೀಟ್ ಆಗುತ್ತೆ. ಇದಿಷ್ಟೇ ಬರೆದ್ರೆ ಏನಾಗುತ್ತೆ, ಇದಿಷ್ಟೇ ಬರೆದ್ರೆ ನಮಗೆ ಅಲ್ಟ್ರೇಷನ್ ಸ್ಕ್ರೀನ್ ಬರುತ್ತೆ. ಇಷ್ಟು ಸ್ಟೆಪ್ ಕ್ರಿಯೇಟ್ ಇದ್ದರೆ ಅಲ್ಟ್ರೇಷನ್ ಸ್ಕ್ರೀನ್ ಬರುತ್ತೆ. ಅದೇ ಇದ್ರ ಮುಂದ್ಗಡೆ ನಾವು ಇದಿಷ್ಟು ಸ್ಟೆಪ್ಸ್ ಬರೆದು ಮುಂದ್ಗಡೆ ನಾವು ಈ ಒಂದು Alt D ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ ರೀ, ಈ ಒಂದು ಅಲ್ಟ್ರೇಷನ್ ಸ್ಕ್ರೀನ್ ಮೋಡ್ ಆಗುತ್ತೆ. ಅಂದರೆ ಅಲ್ಟ್ರೇಷನ್ ಮೋಡ್ ಅಂದರೆ ಈ ಒಂದು ಅಲ್ಟ್ರೇಷನ್ ಸ್ಕ್ರೀನ್ ಮೋಡಿಂದ ನಮಗೆ ಡಿಲೀಟ್ ಆಪ್ಷನ್ ಸಿಗುತ್ತೆ. ಸೊ ಡಿಲೀಟ್ ಮಾಡಿಬಿಟ್ರೆ ಏನಾಗುತ್ತೆ, ನಮಗೆ ಸ್ಕ್ರೀನ್ ಡಿಲೀಟ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಪರ್ಚೇಸ್ ಆರ್ಡರ್ ಆ್ಯಂಡ್ ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್. ಓಕೆ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ಸ್ ಬಗ್ಗೆ, ಸೊ ಇದ್ರ ಬಗ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗಬೇಕು, ಆಯಿತಾ. ಸೊ ಇನ್ನೇನಾದರೂ ಎಕ್ಸಾಮಲ್ಲಿ ಕೇಳಿದಾಗ ನೀವು ಈ ಸ್ಟೆಪ್ಸ್ಗಳನ್ನು ಬರೆದ್ರೆ ಸಾಕ್ರಿ, ಎನಫ್ ಆಗುತ್ತೆ. ಸೊ ಈ ಒಂದು ಡೈಗ್ರಾಮನ್ನು ನೆನ್ಪಿಟ್ಕೊಳ್ರಿ. ಇದರೊಳಗೆ ಏನು ಜಾಸ್ತಿ
ಕಷ್ಟಪಡುವಂಥದ್ದಿಲ್ಲ. ಜಸ್ಟ್ ಏನಿದೆ ರೀ, ಈ ಒಂದು ಸ್ಕ್ರೀನ್ ಇದೆ, ಇದರಲ್ಲಿ ಪಾರ್ಟಿ ಅಕೌಂಟ್ ಸೇಲ್ಸ್ ಅಂತಂದರೆ ಈ ಪಾರ್ಟಿ ಅಕೌಂಟ್ ನೇಮ್, ಕರೆಂಟ್ ಬ್ಯಾಲೆನ್ಸ್ ಇವೆಲ್ಲ ಬರುತ್ತೆ. ಅದೇ ಏನಾದರೂ ನಮಗೆ ಪರ್ಚೇಸ್ ಆರ್ಡರ್ಸ್ ಇತ್ತಂತಂದರೆ ಏನಾಗುತ್ತೆ ರೀ, ಸಿ ಹಿಯರ್ ಇಲ್ಲಿ ಪಾರ್ಟೀಸ್ ಅಕೌಂಟ್ ನೇಮ್ ಅಂತ ಬರುತ್ತೆ. ಇವೆಲ್ಲ ಸೇಮ್ ಇರುತ್ತೆ. ಸೊ ಸೇಮ್ ಇರೋದ್ರಿಂದ ನೀವು ಒಂದು ಟೆಕ್ನಿಕ್ ಆಗಿ ಓದ್ಬೋದು, ಅಂದರೆ ನೀವು ಯೂನಿಕ್ ಆಗಿ ಓದ್ಬೋದು. ಇದನ್ನು ನೀವು ಬಹ್ಯಾಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇವು ಸ್ಟೆಪ್ಸ್ಗಳನ್ನು ನೆನ್ಪಿಟ್ಕೊಳ್ರಿ, ಈ ಸ್ಕ್ರೀನ ಡ್ರಾ ಮಾಡಿಬಿಡ್ರಿ. ಸೊ ಇವು ಸ್ಟೆಪ್ಸ್ಗಳನ್ನು ಭಾಳ ನೀಟಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಬಿಕಾಸ್ ಇವನ್ನ ಕ್ವಶನ್ ಪೇಪರಲ್ಲಿ ಚೆಕ್ ಮಾಡಿದಾಗ ಸೇಲ್ಸ್ ಆರ್ಡರ್ ಪ್ರೊಸೆಸಿಂಗ್ ಮತ್ತು ಇವನ್ ಪರ್ಚೇಸ್ ಆರ್ಡರ್ ಪ್ರೊಸೆಸಿಂಗ್ ಬಗ್ಗೆ ಕೆಲವೊಂದು ಸರ್ತಿ ಕೇಳಿದ್ದಾರೆ. ಸೊ ಅದರಿಂದ ಈ ಸ್ಟೆಪ್ಸ್ಗಳನ್ನು ನೆನ್ಪಿಟ್ಕೊಳ್ರಿ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು.